ದೇವ್ರೆ, ಇವಾಗ ನನಗೆ ನಿನ್ನನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ನೀನೇ ನನಗೇನಾದರೂ ಸಹಾಯ ಮಾಡಬೇಕು ದೇವ್ರೆ. ದೇವ್ರ ಮೊರೆ ಹೋಗದೆ ಬೇರೆ ದಾರಿನೇ ಇಲ್ಲ ಇವಾಗ ನನಗೆ. ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ. ನಾ ದೇವ್ರನ್ನಾದರೂ ಬೇಡ್ಕೋತೀನಿ. ಆ ದೇವರೇ ಸಹಾಯ ಮಾಡಬೇಕು ಇವಾಗ ನನಗೆ. ಯಾಕೆ ದೇವ್ರೆ ಹೀಗೆ ಮಾಡಿದೆ ನೀನು? ಹಾಂ, ಸಾಗರ್ ಅವ್ರು ಎಷ್ಟು ಒಳ್ಳೆಯವರಿದ್ದಾರೆ. ಹಾಂ, ಅಂಥವರಿಗೆ ಈ ಥರ ಮಾಡೋದು ಸರಿನಾ? ಹಾಂ, ಸಾಗರ್ ಅವರು ಕನಸಲ್ಲೂ ಒಬ್ಬರಿಗೆ ಕೆಟ್ಟದಾಗಬೇಕು ಅಂತ ನೆನೆಸ್ಕೊಂಡವರು ಅಲ್ಲ. ಅಂಥವರಿಗೆ ನೀನು ಇವಾಗ ಎಂಥ ಪರಿಸ್ಥಿತಿ ತಂದಿಟ್ಟಿದೀಯ ವಿಘ್ನೇಶ್ವರ. ಹಾಂ, ಯಾಕೆ ಈ ಥರ ಮಾಡಿದೆ ನೀನು? ನಿನ್ನ ನಂಬದವ್ರ ಕೈನ ನೀನು ಯಾವತ್ತೂ ಬಿಡೋದಿಲ್ಲ. ನಾನು ನಿನ್ನನ್ನೇ ನಂಬಿದ್ದೀನಿ. ನನಗೆ ಇವಾಗ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಯಾರೂ ಕಾಣಿಸ್ತಾನೂ ಇಲ್ಲ. ಹೇಗಾದರೂ ಮಾಡಿ ಸಾಗರ್ ಅವ್ರನ್ನ ಉಳಿಸ್ಕೊಟ್ಬಿಡು ದೇವ್ರೆ. ನನ್ನ ಪ್ರಾಣ ಬೇಕಾದ್ರೆ ತಗೋ, ಆದರೆ ಸಾಗರ್ ಅವ್ರಿಗೆ ಏನೂ ಆಗದೆ ಇರೋಂಗೆ ನೋಡ್ಕೊ. ನಿನ್ನ ಕೈ ಮುಗಿತೀನಿ ವಿಘ್ನೇಶ್ವರ. ದಯವಿಟ್ಟು ಹೇಗಾದರೂ ಮಾಡಿ ಅವ್ರನ್ನ ಕಾಪಾಡು. ನೀನು ಇವಾಗ ಮಾಡಿರೋದೇ ದೊಡ್ಡ ತಪ್ಪು. ಸಾಗರ್ ಅವ್ರಿಗೆ ಈ ಥರ ಆಗೋ ಹಾಗೆ ಮಾಡಬಾರ್ದಿತ್ತು ನೀನು. ಅವ್ರು ಹೇಗೆ ಏನು ಅನ್ನೋದು ನಿನಗೆ ಗೊತ್ತು ತಾನೆ. ಅಂದರೂ ನೀನು ಅವರಿವಾಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅಂದರೂ ನೀನು ಏನೂ ಮಾಡ್ತಾ ಇಲ್ಲ. ಯಾಕೆ ಹೇಳು? ಕೆಟ್ಟವರಿಗೆ ಒಳ್ಳೇದು ಮಾಡ್ತೀಯ ನೀನು. ಒಳ್ಳೆಯವರಿಗೆ ಇಂಥ ಪರಿಸ್ಥಿತಿ ತಂದಿರ್ತೀಯ. ಈ ಥರ ಮಾಡಬೇಡ ವಿಘ್ನೇಶ್ವರ. ಅದು ಈ ಥರ ಮಾಡಬೇಡ ನೀನು. ಸಾಗರ್ ಅವ್ರು ಹೇಗಾದರೂ ಮಾಡಿ ಆರಾಮಾಗೋ ಹಾಗೆ ಮಾಡು ಪ್ಲೀಸ್ ವಿಘ್ನೇಶ್ವರ, ಪ್ಲೀಸ್. ನೀ ನನಗೆ ಉತ್ತರ ಕೊಡೋವರೆಗೂ ನಾನು ಈ ದೇವಸ್ಥಾನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಬೇಕಾದರೆ ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನೀ ನನಗೊಂದು ದಾರಿ ತೋರಿಸ್ಲೇಬೇಕು. ನೀ ನನಗೆ ದಾರಿ ತೋರಿಸ್ತೀಯ ಅನ್ನೋ ನಂಬಿಕೆ ಮೇಲೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನನಗೆ ಸಾಗರ್ ಅವ್ರು ಮಾತ್ರ ವಾಪಸ್ ಬೇಕೇ ಬೇಕು ನನಗೆ. ಅವರಿಲ್ಲದೆ ನನ್ನ ಜೀವನ ಕೂಡ ಊಹಿಸ್ಕೊಳ್ಳೋದಕ್ಕೂ ನನಗೆ ಸಾಧ್ಯ ಇಲ್ಲ. ಪ್ಲೀಸ್, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾ ಮಾತ್ರ ಈ ಜಾಗ ಬಿಟ್ಟು ಕದಲೋದಿಲ್ಲ. ನಾನು ಏನು ಮಾಡಲಿ ಈಗ? ಏನು ಮಾಡಬೇಕು, ಏನು ಬಿಡಬೇಕು ಒಂದು ತಿಳಿತಾನೇ ಇಲ್ಲ ನನಗೆ. ಸಾಗರ್ ಅವ್ರನ್ನ ಹೇಗೆ ಉಳಿಸ್ಕೊಲಿ ನಾನು? ತೇಜಸ್ ಸರ್ ಅಂದಂಗೆ ಇದಕ್ಕೆಲ್ಲ ನಾನೇ ಕಾರಣ. ನಾನೇ ಸಾಗರ್ ಅವ್ರ ಜೀವನದಲ್ಲಿ ಬರಬಾರ್ದಿತ್ತು. ಇಲ್ಲ ಅಂದಿದ್ರೆ ಅವ್ರು ಆರಾಮಾಗಿರ್ತಿದ್ರು. ಎಲ್ಲ ನನ್ನಿಂದನೇ ಇದು ಆಗಿದ್ದು. ಇದಕ್ಕೆಲ್ಲ ಶಿಕ್ಷೆ ನನಗೆ ಕೊಡಬೇಕಾಗಿತ್ತು ಆ ದೇವರು. ಸಾಗರ್ ಅವರಿಗೆ ಈ ಥರ ಆಗಬಾರ್ದಿತ್ತು. ಹಾಂ, ಮಂಗಳಾರತಿ ತಗೊಂಡು ಎಲ್ಲರೂ ಮುಂದಕ್ಕೆ ಹೋಗ್ರಮ್ಮ. ಇಲ್ಲೇ ನಿಂತ್ಕೋಬೇಡ್ರಿ, ಮತ್ತೆ ಬೇರೆಯವ್ರಿಗೆ ಬರೋರಿಗೆ ತೊಂದರೆ ಆಗುತ್ತೆ. ಏನಿದು, ಈ ಹುಡುಗಿ ಇಲ್ಲೇ ಕೂತಿದ್ದಾಳಲ್ಲ, ಎಷ್ಟು ಹೊತ್ತಾಯ್ತು? ಅದು ಬೇರೆ ಅಳ್ತಾ ಇದ್ದಾಳೆ. ಕೇಳೋಣ ಇರು. ಏನಮ್ಮ ಹುಡುಗಿ, ಯಾಕಮ್ಮ ದೇವಸ್ಥಾನದಲ್ಲಿ ಕುತ್ಕೊಂಡು ಅಳ್ತಾ ಇದೆಯಲ್ಲ, ಏನಾಯ್ತು? ಹೇಳಮ್ಮ, ಏನಾಯ್ತು? ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ? ನಾನು ಎಷ್ಟೊತ್ತಿನ ನೋಡ್ತಾ ಇದ್ದೀನಿ ನಿನ್ನನ್ನು, ಇಲ್ಲೇ ಅದು ಕೂತಿದೀಯಲ್ಲ, ಯಾಕೆ, ಏನಾಯ್ತು? ಅದು ಸ್ವಾಮೀಜಿ, ನೀವೇ ಹೇಳಿ ಸ್ವಾಮೀಜಿ. ಒಳ್ಳೆಯವರಿಗೆ ಈಗಿನ ಕಾಲದಲ್ಲಿ ಕಾಲನೇ ಇಲ್ವಾ? ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ? ಯಾರಿಗೂ ಕೆಟ್ಟದನ್ನು ಬಯಸಿದವರೇ ಅಲ್ಲ. ಆದರೆ ಅವರು ಇವಾಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇವಾಗ ನಾನು ಏನು ಮಾಡಲಿ? ದೇವರಿಗೆ ನನ್ನ ಕೂಗು ಕೇಳಿಸ್ತಾನೆ ಇಲ್ವಾ? ಯಾಕೆ ಗಣಪತಿ ಹಿಂಗೆ ಮಾಡಿದ? ನಾನು ಎಷ್ಟು ನಂಬಿದ್ದೆ ಗಣಪತಿನ, ಆದರೂ ನನಗೆ ಮೋಸ ಮಾಡ್ತಾ ಇದ್ದಾನೆ ಆ ದೇವರು. ನೋಡಮ್ಮ, ವಿಘ್ನೇಶ್ವರ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಅವನು ಯಾವತ್ತೂ ಒಳ್ಳೆಯದೇ ಮಾಡೋದು. ಗಣಪತಿನ ನಂಬಿ ಯಾರು ಈ ದೇವಸ್ಥಾನಕ್ಕೆ ಬರ್ತಾರೆ ಅವರಿಗೆಲ್ಲ ಆ ದೇವರು ಯಾವತ್ತೂ ಕೈ ಬಿಡೋದಿಲ್ಲಮ್ಮ. ದೇವರನ್ನು ನಂಬಿ ಕೆಟ್ಟಿದವರು ಯಾರೂ ಇಲ್ಲಮ್ಮ ಇದುವರೆಗೂ. ನಾನು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ ಸ್ವಾಮೀಜಿ. ಆದರೆ ಇವಾಗ ನಾನು ಏನು ಮಾಡಲಿ, ಏನು ಒಂದು ಗೊತ್ತಾಗ್ತಾನೆ ಇಲ್ಲ. ಡಾಕ್ಟ್ರು ನೋಡಿದರೆ ಇನ್ನೂ 2 ತಾಸಷ್ಟೇ ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಸಾಗರ್ ಅವರಿಗೆ ಪ್ರಜ್ಞೆ ಬರಲಿಲ್ಲ ಅಂದರೆ ಅವರು ಬದುಕೋದೇ ಕಷ್ಟ ಅಂತ ಹೇಳಿದ್ದಾರೆ. ಇವಾಗ ನಾನು ಏನು ಮಾಡಲಿ ಸ್ವಾಮೀಜಿ, ನೀವೇ ಹೇಳಿ. ನೋಡಮ್ಮ, ಆ ವಿಘ್ನೇಶ್ವರನ ಮೇಲೆ ಭಾರ ಹಾಕಿ ನೀನಿರು, ಎಲ್ಲ ವಿಘ್ನೇಶ್ವರನೇ ನೋಡ್ಕೋತಾನೆ. ನಾನು 1-2 ವ್ರತನ ಹೇಳ್ತೀನಿ, ಅದನ್ನು ನೀವು ಮಾಡು. ಅದರ ತಕ್ಕಂಗೆ ಪ್ರತಿಫಲ ಆ ವಿಘ್ನೇಶ್ವರ ಕೊಟ್ಟೇ ಕೊಡ್ತಾನಮ್ಮ. ನೀನೇನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ. ಅದು ಏನು ವ್ರತ ಅಂತ ಹೇಳಿ ಸ್ವಾಮೀಜಿ. ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ನೀನೊಬ್ಬಳೇ ಇದೆಯಲ್ಲಮ್ಮ, ನಿನ್ನ ಜೊತೆ ಮತ್ತೆ ಯಾರೂ ಬಂದಿಲ್ವಾ? ಇಲ್ಲ ಸ್ವಾಮೀಜಿ, ನಾನೊಬ್ಬಳೇ ಇದ್ದೀನಿ ಇವಾಗ. ಪರವಾಗಿಲ್ಲ, ನೀವು ಹೇಳಿ, ನಾನೇ ಮಾಡ್ತೀನಿ ವ್ರತನ. ಅಲ್ಲಮ್ಮ, ನೀನು ಒಬ್ಬಳೇ ವ್ರತ ಮಾಡೋದು ಕಷ್ಟ ಆಗುತ್ತೆ. ನಿನ್ನ ಜೊತೆ ಯಾರಾದರೂ ಇದ್ದರೆ ಕರ್ಕೊಂಡು ಬಾ ಅಮ್ಮ, ಅವರು ಇಲ್ಲಿ ಜೊತೆಗೆ. ಇಲ್ಲ ಸ್ವಾಮೀಜಿ, ಇವಾಗ ನನ್ನ ಜೊತೆ ಯಾರೂ ಇಲ್ಲ. ಪ್ಲೀಸ್ ಹೇಳಿ ಸ್ವಾಮೀಜಿ, ನಾನೇ ಮಾಡ್ತೀನಿ ವ್ರತನ. ಅದು ಏನಂತ ಹೇಳಿ. ಅದು ಎಷ್ಟೇ ಕಷ್ಟದಾದರೂ ಪರವಾಗಿಲ್ಲ. ಸಾಗರ್ ಅವರು ಬದುಕ್ತಾರೆ ಅಂದರೆ ಅಷ್ಟೇ ಸಾಕು ನನಗೆ.
ನೋಡಮ್ಮ, ನೀನು ದೇವ್ರ ಮೇಲೆ ಭಾರ ಹಾಕಿ ವ್ರತನ ಮಾಡು. ವ್ರತ ಏನು ಕಷ್ಟದ್ದಲ್ಲ. ನೀನು ಮನಸಾರೆ ನೀನು ಯಾವುದೇ ವ್ರತ ಮಾಡಿದ್ರೂ ಅದು ನಿನಗೆ ಯಾವತ್ತೂ ಕಷ್ಟ ಅಂತ ಅನಿಸೋದಿಲ್ಲ. ನೀನು ಗಣಪತಿ ಮೇಲೆ ನಂಬಿಕೆ ಇಟ್ಟು ವ್ರತ ಮಾಡು. ಆ ದೇವರು ನಿನಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ದೇವರನ್ನು ನಂಬಿ ಇದುವರೆಗೂ ಯಾರೂ ಮೋಸ ಹೋಗಿಲ್ಲ. ದೇವರನ್ನು ನಂಬೋದ್ರಿಂದ ನಾವು ಕಳ್ಕೊಳ್ಳೋದು ಏನೂ ಇಲ್ಲ. ಅದನ್ನು ಮಾತ್ರ ನೀನು ಸರಿಯಾಗಿ ತಿಳ್ಕೊ. ಆ ದೇವರು ನಿನಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ನೀನು ನಂಬಿಕೆ ಇಟ್ಟು ವ್ರತ ಮಾಡಮ್ಮ. ಸರಿ ಸ್ವಾಮೀಜಿ, ನೀವೇನು ಹೇಳ್ತೀರಿ ಅದನ್ನೇ ಮಾಡ್ತೀನಿ ನಾನು. ನೋಡಮ್ಮ, ಈ ದೇವಸ್ಥಾನದ ಹಿಂದೆ ಒಂದು ಬಾವಿ ಇದೆ. ಅಲ್ಲಿ ಆ ಬಾವಿ ಮೇಲೇ ಒಂದು ಕೊಡ ಇದೆ. ಆ ಕೊಡದಿಂದ ನೀನು ನೀರು ಸೇದಿಕೊಂಡು ತಣ್ಣೀರನ್ನು ನೀನು ಮೈ ಮೇಲೆಲ್ಲ ಹಾಕ್ಕೊಂಡು ಈ ದೇವಸ್ಥಾನನ 21 ಸಲ ನೀನೇ 21 ಸಲ ಉರುಳು ಸೇವೆ ಮಾಡು. ನೀನು ಉರುಳು ಸೇವೆ ಮಾಡುವಾಗ ಯಾರ ಜೊತೆನೂ ಮಾತನಾಡುವ ಹಾಗಿಲ್ಲ. ನೆನಪಿರಲಿ, ಯಾರೇ ಮಾತಾಡ್ಸಿದ್ರು ನೀನು ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು. ಸರಿನಾ? ಸರಿ ಸ್ವಾಮೀಜಿ, ನೀವು ಹೇಳ್ದಂಗೆ ಮಾಡ್ತೀನಿ. ಮತ್ತೆ ಇನ್ನೂ ಒಂದು ವ್ರತ ಅಂದ್ರಲ್ಲ, ಅದನ್ನು ಹೇಳಿ. ನೋಡಮ್ಮ, ಇವಾಗ ನಿನಗೆ ಸಮಯ ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ಮೊದಲು ಈ ವ್ರತನ ಪೂರ್ತಿ ಮಾಡಿಕೊಂಡು ಬಾ ನನ್ನ ಹತ್ರ. ಆಮೇಲೆ ನಿನಗೆ ಇನ್ನೊಂದು ವ್ರತದ ಬಗ್ಗೆ ಹೇಳ್ತೀನಿ. ನಾನು ಹೇಳ್ದಂಗೆ ನೆನಪಿರಲಿ ನಿನಗೆ. ಯಾವುದೇ ಕಾರಣಕ್ಕೂ ಈ ವ್ರತನ ನೀನು ನಿಲ್ಲಿಸಬಾರ್ದು. ಅರ್ಧಕ್ಕೇನಾದರೂ ನಿಲ್ಲಿಸಿದ್ದಾದರೆ ಈ ವ್ರತದಿಂದ ನಿನಗೆ ಯಾವುದೇ ಪ್ರತಿಫಲ ಸಿಗುವುದಿಲ್ಲ. ಇಲ್ಲ ಸ್ವಾಮೀಜಿ, ನಾ ಯಾವುದೇ ಕಾರಣಕ್ಕೂ ವ್ರತನ ನಿಲ್ಲಿಸೋದಿಲ್ಲ. ಸರಿನಮ್ಮ, ನೀ ಹೋಗು. ಮೊದಲು ನೀನು ವ್ರತನ ಮುಗಿಸ್ಬಿಟ್ಟು ಬಾ. ನಾ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಒಳ್ಳೇದಾಗ್ಲಮ್ಮ. ಆ ವಿಘ್ನೇಶ್ವರ ನಿನ್ನ ಕೈನ ಬಿಡೋದಿಲ್ಲ. ಆ ವಿಘ್ನೇಶ್ವರನ ಮೇಲೆ ನಂಬಿಕೆ ಇಟ್ಟು ನೀನು ವ್ರತನ ನೀನು ಚಲೋ ಮಾಡಮ್ಮ. ಅಳಬೇಡ. ನಿನಗೆ ಆ ದೇವ್ರ ಕೈ ಹಿಡದೇ ಹಿಡಿತಾನೆ. ನೀನು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ವ್ರತ ಮಾಡು. ಆ ದೇವ್ರು ನಿನಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಅಳಬೇಡಮ್ಮ. ಹತ್ಕೊಂತ ಯಾವುದೇ ವ್ರತನೂ ಮಾಡೋದಕ್ಕೆ ಹೋಗ್ಬೇಡ. ಇಲ್ಲ ಸ್ವಾಮೀಜಿ, ನಾಳೋದಿಲ್ಲ. ಹತ್ಕೊಂತ ವ್ರತ ಮಾಡೋದಿಲ್ಲ. ನೀವು ಹೇಳಿದಾಗೇನ ಶ್ರದ್ಧೆಯಿಂದ ವ್ರತ ಮಾಡಿ ಬರ್ತೀನಿ. ತಂದೆ ವಿಘ್ನೇಶ್ವರ, ನಿನ್ನನ್ನು ನಂಬಿ ನಾ ಹುಡುಗಿಗೆ ಒಂದು ವ್ರತನ ಹೇಳಿದ್ದೀನಿ. ಆ ಹುಡುಗಿಗೆ ನೀನೇ ಕಾಪಾಡಬೇಕಪ್ಪ. ನಂಬಿದವ್ರ ಕೈನ ಯಾವತ್ತೂ ಕೈ ಬಿಡಬೇಡಪ್ಪ ತಂದೆ. ನೀವು ವ್ರತ ಮಾಡಮ್ಮ, ಎಲ್ಲ ಒಳ್ಳೆಯದಾಗ ಆಗುತ್ತೆ. ನೀನು ನಂಬಿರೋ ಈ ವಿಘ್ನೇಶ್ವರ ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಇದು ಕಾರ್ಟೂನ್ ಸ್ಟೋರಿ ಆಗಿರೋದ್ರಿಂದ ವ್ರತನ ಪೂರ್ತಿಯಾಗಿ ಮಾಡೋದನ್ನು ತೋರಿಸೋದಾಗೋದಿಲ್ಲ. ಎಷ್ಟಾಗುತ್ತೆ ಅಷ್ಟೇ ತೋರಿಸಿರ್ತೀವಿ. ದಯವಿಟ್ಟು ನಿಮ್ಗೇನಾದರೂ ಬೇಜಾರಾದರೆ ಕ್ಷಮಿಸ್ಬಿಡಿ. ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.